ಇಲ್ಲಿ ಒಂದು 2-3 ಡೀಟೇಲ್ಗಳನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ನಾನು ಮಾಡಿದೆ. ಅವ್ರು ಯಾರು ದೂರದಾರ್ ಯಾರಿದ್ದಾರೆ, ಆ ಮನುಷ್ಯನ ಹೆಸರು ನಾನು ಹೇಳೋದಿಲ್ಲ. ಆ ಮನುಷ್ಯ ಏನು ಪರಮ ಸತ್ಯಸಂಧ ಅಲ್ಲ, ಆಯಿತಾ. ನಾನೇ ಹಿಂದೆ ಒಂದು ಟೆಲಿವಿಷನ್ ಚಾನಲ್ ಇದ್ದಂಥ ಸಂದರ್ಭದಲ್ಲಿ ಆ ಮನುಷ್ಯನ ವಿರುದ್ಧ ಸ್ಟಿಂಗ್ ಆಪ್ರೇಷನ್ ಮಾಡಿದಾಗ ಆ ಮನುಷ್ಯನೇ ಏಕಾಏಕಿ ದುಡ್ಡು ತಗೊಳ್ಳುವಂಥ ಸ್ಟಿಂಗ್ ಆಪ್ರೇಷನ್ನಲ್ಲಿ ತಗಲಾಕೊಂಡಿದ್ದಂಥ ಮನುಷ್ಯ. ನಿಜ ಆ ಮನುಷ್ಯ ಸತ್ಯಸಂಧ ಅಲ್ಲ. ಓಕೆ. ಬಟ್ ಸುಪ್ರೀಂ ಕೋರ್ಟ್ ಒಂದು ಮಾತು ಹೇಳುತ್ತೆ. ಒಂದು ಸೈಟೇಷನ್ ಇದೆ, ಭಾಳ ಇಂಟ್ರೆಸ್ಟಿಂಗ್ ಸೈಟೇಷನ್ ಸುಪ್ರೀಂ ಕೋರ್ಟ್ದು. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ, ಹೌಎವರ್ ಮೇ ಬಿ ಅ ಟ್ರೆಚರಸ್ ಎ ಪರ್ಸನ್ ಈಸ್, ಅಥವಾ ಹೌಎವರ್ ಮೇ ಬಿ ಅ ಡಿಸ್ಲಾಯಲ್ ಎ ಪರ್ಸನ್ ಈಸ್, ಆತನ ಹತ್ರ ಪ್ರೂಫ್ ಇದ್ದರೆ, ಆತನ ಹತ್ರ ಡಾಕ್ಯುಮೆಂಟ್ಗಳಿದ್ದರೆ, ಆತನ ಹತ್ರ ಸ್ಪಷ್ಟವಾದ ಎವಿಡೆನ್ಸ್ ಇದ್ದರೆ ಯಾವ ಕೇಸನ್ನು ಬೇಕಾದರೂ ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಳಬಹುದು.